ನಮ್ಮ ಎತ್ತಿನ ಗಾಡಿಯಲ್ಲಿ ಹೋಗೋದೇ ಮಜಾ ಗುರು. ಕೊನೆವರೆಗೂ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಆಕಸ್ಮಿಕವಾಗಿ ಸಿಕ್ಕಂಥ ಒಂದು ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನೋಡಿದೆ, ಏನು ಸಖತ್ತಾಗಿತ್ತು ಅಂದರೆ ಆ ಪ್ಲೇಸು ತುಂಬ ಚೆನ್ನಾಗಿತ್ತು. ಸೊ ನಿಮಗೂ ತೋರಿಸೋಣ ಅನ್ನಿಸ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹ್ಯಾಪಿ ಜರ್ನಿ. ಬರ್ರಿ, ಆ ಪ್ಲೇಸ್ ಏನು, ಆ ಜಾಗ ಹೇಗಿದೆ, ಎಷ್ಟು ಸುಂದರವಾಗಿದೆ ಅಂತ ನೋಡ್ಕೊಂಬರೋಣ. ಹಾಯ್ ಹಲೋ ಸ್ನೇಹಿತರೆ, ಇಲ್ಲಿ ನಮ್ಮ ಸ್ಕೂಲಿಗೆ ಹೋಗ್ಬಿಟ್ಟು 2 ಚಾಕ್ ಪೀಸ್ ಇಸ್ಕೊಂಡು ಹೋಗೋಣ. ಚಾಕ್ ಪೀಸ್ ಯಾಕಪ್ಪ ಅಂದರೆ ಹೇಳ್ತೀನಿ ಮುಂದೆ. ಆ ಪ್ಲೇಸಿಗೆ ಹೋದ್ಮೇಲೆ ಚಾಕ್ ಪೀಸ್ ಯಾಕೆ ಇಸ್ಕೊಂಡೆ ಅಂತ ಹೇಳ್ಕೊಡ್ತೀನಿ. ನಮ್ಮ ಸ್ಕೂಲ್ದು ಏನಪ್ಪ ಬಾಕ್ಲಾಕ್ಬಿಟ್ರಲ್ಲ ಗುರು. ನಮಸ್ಕಾರ ಸ್ನೇಹಿತರೆ. ಪೆಟ್ರೋಲ್ ಖಾಲಿ ಆಗದ, ಪೆಟ್ರೋಲ್ ಹಾಕ್ಸ್ಕೋಬೇಕು. ಸಂಜೆ ಜಗ್ಗೆ ಗಾಳಿ ಅದ, ಆಷಾಢದಾಗ ಬೀಸೋ ಗಾಳಿ ಈಗ ಬೀಸಕತ್ತದ. ಈ ಬೀಸೋ ಗಾಳಿನ ನೋಡಿ ನನಗೊಂದು ಸಾಂಗ್ ನೆನಪಾಗ್ತದೆ. ನಮ್ಮ ಸೈಡಿನ ಬಹು ಪ್ರಖ್ಯಾತಿಯಾದಂಥ ಫೇಮಸ್ ಆದಂಥ ಜಾನಪದ ಸಾಂಗ್. ಅದು ಯಾವುದಪ್ಪ ಅಂದರೆ, ಆಷಾಢ ಗಾಳಿ ಬೀಸಿ ಏನೋ ಜಗ್ಗೆ ಗಾಳಿ ಬೀಸಾಕತ್ತದ. ಮೊದಲೇ ನಮ್ಮ ಪ್ಲಾಟಿನ ಗಾಡಿ ಗಾಳಿಗೆ ಎತ್ತ ಹೋಗುತ್ತದ. ನಮಸ್ತೆ, ನನ್ನ ಹೆಸರು ಆಂಜನೇಯ. ಮಲಾಟ ಗ್ರಾಮ, ಸಿರವಾರ ತಾಲೂಕು, ರಾಯಚೂರು ಡಿಸ್ಟಿಕ್ಕು. ಇದು ಸುಮಾರು 12ನೇ ಶತಮಾನದ ದೇವಸ್ಥಾನ, ಅಲ್ಲಮ್ಮ ಪ್ರಭು ದೇವಸ್ಥಾನ. ಸುಮಾರು ಜನ ಇಲ್ಲಿ ಹಣ ಇದೆ, ಬಂಗಾರ ಇದೆ, ಒಡವೆ ಇದೆ ಅಂತೇಳಿ ಸುಮಾರು ಜನ ತೆಗೆದಾಗಿದ್ದಾರೆ. ಅದು ನಮಗೆ ತಿಳಿದ ಮಟ್ಟಿಗೆ ಇದಷ್ಟೇ ಗೊತ್ತು. 12ನೇ ಶತಮಾನದ ದೇವಸ್ಥಾನ ಅಂತ ಹೇಳಿದ್ರು. ಮೊದಲ ಕಾಲದಲ್ಲಿ ಮರೋಟ ನಮ್ಮ ಗ್ರಾಮ, ಮಲಾಟ ಇವಾಗ ಆಗಿದೆ. ಆಗಿನ ಕಾಲದಲ್ಲಿಂದ ನಿಜಾಮರ ಆಳ್ವಿಕೆಯಲ್ಲಿ ಇದ್ದಂಥ ದೇವಸ್ಥಾನ ಇದು. ಇಲ್ಲಿ ಏನಪ್ಪ ಅಂತಂದರೆ ಸುಮಾರು ರಾಜ್ಯರು ಕಟ್ಟಿದಂಥ ದೇವಸ್ಥಾನ ಇದು. ಇದಕ್ಕೆ ಹೆಸರು ಮರುನಾಮಕರಣ ಮಾಡಿದ್ರು. ಆದ್ರೂ ಇಲ್ಲಿ ಅಲ್ಲಮ್ಮ ಪ್ರಭು ಇಲ್ಲ ಅಂತೇಳಿ ನಮ್ಮ ಊರಿನ ಹಿರಿಯರು ಅವಾಗ ಹೇಳ್ತಿದ್ರು. ಇವಾಗ ಏನಾಗಿದ್ದಪ್ಪ ಅಂದರೆ ಇಲ್ಲಿ ಸುಮಾರು ವರ್ಷ ಆಯ್ತು ಹಾಳು ಬಿದ್ದು. ಇಲ್ಲಿ ಹಣ ತೆಗೆದು, ಬಂಗಾರ ತೆಗೆದು, ಎಲ್ಲ ತೆಗೆದು ಈ ದೇವಸ್ಥಾನವನ್ನು ಹಾಳು ಮಾಡಿದ್ದಾರೆ. ಇಷ್ಟು ನಮಗೆ ಗೊತ್ತು. ಏನ್ರಿ ಇದು 1414 ವರ್ಷದಿಂದ ಮತ್ತೆ ಮೇಲ್ಪಟ್ಟಂಥ ಗುಡಿ, 1400 ವರ್ಷದ ಮೇಲ್ಪಟ್ಟದಂಥ ಗುಡಿ, ಈಗಿಂದಲ್ಲ. ಅದು ಯಾಕಂತಂದ್ರೆ ನಿಜಾಮರು ಆಳಿದಂಥ ಗುಡಿ ಇದು, ಈಗಿಂದಲ್ಲ. ಸಾವಿರಾರು ಇದ್ದಂಥ ಅಲ್ಲಮ್ಮ ಪ್ರಭು ಗೂಗಲ್ದ ಒಳಗೆ ಹೋಗಿ ಸಟ್ಟಾಗ್ಯಾನ. ಇದು ಒಂದೇ ದಿನದಾಗ ಮುಗಿಸ್ಬೇಕಂತೇಳಿ ಹೇಳಿದರು, ಬಟ್ ಮುಗಿಲಿಲ್ಲ. ಆದ ಕಾರಣ ಇದ್ದ ಗೂಗಲ್ ಪ್ರಭು ಸ್ವಾಮಿ ಅಲ್ಲಿಗೆ ಗೂಗಲ್ ಒಳಗೆ ಹೋಗ್ಯಾನ. ಅಲ್ಲಮ್ಮ ಪ್ರಭು ಅಂತೇಳಿ ಇಲ್ಲಿದ್ದು ಗುಡಿ ಹೋಗಿ ಗೂಗಲ್ ಒಳಗೆ ಆಗ್ಯದ. ದೇದೂರು ತಾಲೂಕಿನಾಗ ಅದ ಇದ್ರ ಗುಡಿ. ಇದು ಮಲಾಟ ಸಿರವಾರ ತಾಲೂಕು, ರಾಯಚೂರು ಡಿಸ್ಟಿಕ್ನಾಗ ಇದ್ದಂಥ ದೇವರ ಗುಡಿ ಗೂಗಲ್ ಅಲ್ಲಮ್ಮ ಪ್ರಭು ಸ್ವಾಮಿ. ಇದು ಅದು ಎರಡು ಒಂದೇ. ಚಾಕ್ ಪೀಸ್ ಸಿಕ್ತು, ಮೇಡಮ್ ಅವ್ರು ಕೊಟ್ಟರು. ಇದರಿಂದ ಏನು ಯೂಸ್ ಅಂತ ಮುಂದೆ ಹೇಳ್ತೇನೆ. ಈಗ ಒಳಗಡೆ ಹೋಗು. ಆನ್ ರೋಡು, ಆಫ್ ರೋಡಿಗೆ ಎಲ್ಲ ಸೂಟ್ ಆಗ್ತವೆ ಗಾಡಿ. ಸುಮ್ಮನೆ ನಾವು ಹಿಮಾಲಯನ್ ತಗೊಂತೀವಿ 4-4.5 ಲಕ್ಷ ಕೊಟ್ಟು. ಈ ಥರ ಹಿಂಗೆ ಉಳಿಸ್ಕೊಂಡು ಹಳ್ಳನ ಪಾರು ಮಾಡ್ಕೊಂಡು ಹೋಗ್ತಾ ಇರಬೇಕು. ಆಲ್ ಸೀಸನ್ ಗಾಡಿಗೋರು. ಪ್ಲಾಟಿನ ಅಂದರೆ ಸುಮ್ಮನೆನಾ, ತಮಾಷೆನ? 100cc ಬೈಕ್ಗಳಂದರೆ ಅದು ಎಂಥ ಟೆರೇನೇ ಇರಲಿ, ಅದೆಂಥ ಮೌಂಟೇನ್ ಇರಲಿ, ಏರ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಎಲ್ಲಿದೆ ನಾವು ಹೋಗೋ ಪ್ಲೇಸ್ ಎಲ್ಲಿದೆ? ದಾರಿ ತಪ್ಪಿಡಿ, ಕಾಲರಲ್ಲಿ ಹೋಗ್ಬೇಕು. ಈಗ ಓಡಿಸ್ಕೊಂಡು ಹಂಗೆ ಹೋಗ್ತಾ ಇದ್ರಬೇಕು. ಈಗ ಕಡಲಿಗೆ ಒಂದು ನೆಲೆ ಇದೆ. ಇದೊಂದು ಆನೆ, ಮಧ್ಯದಲ್ಲಿ ಲಕ್ಷ್ಮಿ. ಎಷ್ಟೋ ದಿವಸಲಿದ್ದ ಇದು ನೀರು, ಈಗಿನಲ್ಲ. ಎಷ್ಟು ನೀರು ಉದ್ರೂ ಬತ್ತಲ್ಲ ಇಲ್ಲಿ ನೀರು. ಇಲ್ಲಿ ತಗೊಂಡು ಆ ದೇವಸ್ಥಾನ ಪೂಜೆ ಮಾಡ್ತದೆ. ಇಲ್ಲಿದ್ದ ನೀರು
ಆ ದೇವಸ್ಥಾನಕ್ಕೆ ಅಲ್ಲಮ್ಮ ಪ್ರಭು ಒಂದು ಇದ್ರೊಳಗಡೆ ಬಾಗಿಲುಗಳು ಇದಾವೆ, ಏಳು ಬಾಗಿಲು 7 ಬಾಗಿಲುಗಳು ಇದಾವೆ. ಇಲ್ಲಿ ಅಲ್ಲಿಂದ ಒಂದು ಕೊಡ ಅಥವಾ ಚಂಬು ಏನಾನ ಬಿಟ್ರೆ ಇಲ್ಲಿ ತೇಲ್ತಿತ್ತಂತ. ಅದು ಗಣೇಶನ ವಿಗ್ರಹ ಇದೆ, ಅದನ್ನ ಒಡೆದು ಅದರಲ್ಲಿ ಏನೋ ಒಂದು ನಂಬಿಕೆ ಮೇಲೆ ವಜ್ರ ವೈಡೂರ್ಯಗಳಂತಂದು ಒಡೆದು ಅದನ್ನ ತಗೊಂಡು ಹೋಗಲು ಯತ್ನಿಸಿದ್ದಾರೆ. ಮತ್ತೆ ಅದು ಒಡೆದಂತ ವಿಗ್ರಹ ಇಲ್ಲಿದೆ. ಮತ್ತೆ ಅದೇ ರೀತಿಯಾಗಿ ಇದಕ್ಕೆ ಒಂದು ಇತಿಹಾಸನೇ ಇದೆ. ಇದನ್ನ ಅವಾಗ ರೈತರು ಇದರಿಂದ ನೀರು ಕುಡಿತಿದ್ರು. ಇಲ್ಲಿ ಲಿಂಗವನ ಶಿಲೆ ಇತ್ತು, ಬಟ್ ಅಂತ ಅದನ್ನ ಹಾಳು ಮಾಡ್ಯಾರ. ಇಲ್ಲಿ ಬಸವಣ್ಣನ ಶಿಲೆ ಇತ್ತು, ಅದನ್ನ ಹಾಳು ಮಾಡ್ಯಾರ. ಈ ನಮನೆ ಗರ್ಭಗುಡಿ ಒಳಗೆ ಈ ನಮನೆ ಇತ್ತು, ಇಂತ ಒಳಗಿನ ಗುಂಡು ಹೊರಗೆ ತಗೊಂಬಂದು ಹಾಕ್ಯಾರ. ಗರ್ಭಗುಡಿ ಅಂತ ಇಲ್ಲೆಲ್ಲ ಕಲ್ಲೆಲ್ಲಾಗ ಧ್ವಂಸ ಮಾಡಿಬಿಟ್ಟಾರ. ಈ ಹಣ ಆದ ಅಂತೇಳಿ ಯಾವುದೇ ಧ್ವಂಸ ಮಾಡ್ಕೊಂಡು ಕಣ್ಕಬ್ಡಿ ಇದಾವ. ಆ ಲಿಂಗು ಇತ್ತು, ಎಲ್ಲ ಧ್ವಂಸ ಮಾಡಿಬಿಟ್ಟಾರ. ಇನ್ನೊಂದು ನೀರಿಲ್ಲ, ಶಿಲೆಗಳು ಹಳೆ ಶಿಲೆಗಳು ಇಲ್ಲೆಲ್ಲ ಕೆತ್ತಿರೋ ಒಂದಿನ ಕಾಲದ ಶಿಲೆಗಳು, ಅಲ್ಲಿಗ ಕೆತ್ತಿರುವಂತ ಶಿಲೆಗಳನ್ನ ಎಲ್ಲ ಹೊಡೆದು ಕಲ್ಲಿನ ಗುಂಡು ಆದಲ್ಲ ಇದು ಈ ಗುಂಡು ಆದಲ್ಲ, ಇದು ಗರ್ಭಗುಡಿ ಒಳಗಿತ್ತು. ಅಂತದನ್ನ ಹಣ ಆದಂತೇಳಿ ತಗೊಂಡು ಒಳಗೆ ಹಾಕ್ಯಾರ. ಇದ್ರ ಮೇಲೆ ತಪಸ್ಸಿ ಕುಂತು ಇದನ್ನ ಹೊರಗೆ ತಗೊಂಬಂದಾರ. ಗರ್ಭಗುಡಿ ಒಳಗಿದ್ದ ಹೊರಗೆ ತಗೊಂಬಂದಾರ. ಇಂತ ಗುಂಡು ಗರ್ಭಗುಡಿ ಆಳು ಬಿದ್ದಂಥ ದೇವಸ್ಥಾನ. ಈ ಸ್ಥಳೀಯರ ಪ್ರಕಾರ ಇದು ಅಲ್ಲಮ್ಮ ಪ್ರಭು ದೇವಸ್ಥಾನ ಅಂತಾರೆ. ಬಟ್ ಇಲ್ಲಿರೋ ಶಿಲಾಶಾಸನದ ಪ್ರಕಾರ ಶಿವನ ದೇವಾಲಯ ಆಗಿತ್ತು ಅಂತ ಈ ಶಿಲಾಶಾಸನ ಹೇಳುತ್ತಾ. ಹಾಗೆ ಈ ಗುಡಿಯ ಪರಿಸ್ಥಿತಿ ಏನಾಗೈತಪ್ಪ ಅಂದರೆ ಎಲ್ಲ ಹಾಳು ಬಿದ್ದೋಗ್ಯದ. ಆ ಕಡೆ ನಂದಿ, ಈ ಕಡೆ ಹಸು ಕರುಗೆ ಹಾಲು ಕೊಡ್ತಕ್ಕಂಥ ಕೆತ್ತನೆ ಇದೆ. ಆಮೇಲೆ ಇಲ್ಲಿ ಶಿವಲಿಂಗ ಇದೆ. ನಿಧಿಯ ಆಸೆಗೆ ಗುಡಿಯನ್ನು ಹಾಳು ಮಾಡಿಬಿಟ್ಟು ಈ ಮನುಷ್ಯನ ದುರಾಸೆಗೆ ಹಾಳಾಗಿ ಹೋಗಿರ್ತಕ್ಕಂಥ ಅದ್ಭುತ. ಈ ದೇವಸ್ಥಾನದಲ್ಲಿ 2 ಶಾಸನಗಳಿವೆ. ನೀನು ಇಂಜಿನಿಯರ್ನಾಗಲಿ ಡಾಕ್ಟರ್ನಾಗಬಾರ್ದು. ಇಲ್ಲಿ 3 ಸಲ ಕೇಳ್ತಿತ್ತು. ಅಲ್ಲಿ ಓದಿದ್ರಿ ಎಲ್ಲಿ ಅಲ್ಲಿ ಪ್ರತಿಧ್ವನಿ ಆ ಕಡೆ ರೋಡಿಗೆ ಓದಿದ್ರೆ 3 ಸಲ ಮೂರ್ ಸಲ ಕೇಳ್ತಿತ್ತು ವಾಯ್ಸ್. ಇದು ಗೋಪುರ ಇತ್ತು. ಇದಕ್ಕೆ ಗೋಪುರ ಇಲ್ಲ, ಗೋಪುರ ಏನಿದ್ದಿಲ್ಲ ಅಣ್ಣ. ಹೋಗ್ಲಿ ಸುರಂಗ ಅದಲ್ಲಿ ರಾಮಲಿಂಗನ ಗುಡಿಯಲ್ಲಿ ಐತಲ್ಲ ಸುರಂಗ, ಅಲ್ಲಿ ಬಿಟ್ರೆ ಇಲ್ಲಿ ನಮ್ಮೂರ್ ಮಲೆ ಬಟ್ಲ ಬಂಗಾರ ಬಟ್ಲ ಬೆಳ್ಳಿದ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಈ ಕನ್ನಡ ಮಣ್ಣಿನಲ್ಲಿ ಕಲೆಗೆ ಹಾಗೂ ಸಂಸ್ಕೃತಿಗೆ ಕೊರತೆನೇ ಇಲ್ಲ. ಎಲೆಮರೆಯ ಕಾಯಂತೆ ಕಣ್ಮರೆಯಾಗಿ ಕಾಣೆಯಾಗಿ ಹೋಗುತ್ತಿರುವ ಪುರಾತನ ದೇವಾಲಯಗಳನ್ನು ಉಳಿಸಿ, ಹಾಗೆ ನಮ್ಮ ವಾಸ್ತುಶಿಲ್ಪದ ಬಗ್ಗೆ ಮುಂದಿನ ಪೀಳಿಗೆಗೆ ಜಾಗೃತಿ ಮೂಡುವಂತೆ ಮಾಡುವ ಈ ತರಹದ ಅದ್ಭುತಗಳನ್ನು ಉಳಿಸುವ, ಸಂರಕ್ಷಿಸುವ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.